ನಮಸ್ಕಾರ ಎಲ್ರಿಗೂ. ನೋಡಿ, ತುಂಬಾ ಜನರದ್ದು HDMI ಕೊಡಲಿ ಕಂಪ್ಲೇಂಟ್ ಬರುತ್ತೆ. ಯಾಕಂದ್ರೆ ಎಲ್ಲ ಹೇಳ್ತಾರೆ 3 ಮೀಟರ್ ಹಾಕಿದ ಕೂಡ ಸಪೋರ್ಟ್ ಆಗಲ್ಲ, ಟಿವಿ ಆಫ್ ಆನ್ ಆಗುತ್ತೆ. ಅದೆಲ್ಲ ಕ್ಲಿಯರ್ ಆಗಿ ಹೇಳ್ತೇನೆ. ಒಂದು 2 ವರ್ಷನ್ ಬರ್ತದೆ, ಅದೇ ತರ 2.1 ವರ್ಷನ್ ಬರ್ತದೆ. ಇವರು ಏನ್ ಮಾಡ್ತಾರೆ, ತಗೊಂಡೋಗಿ ಹಾಕುವ ತುಂಬಾ ಎಲ್ಲಿಂದ ಕಡಿಮೆ ಬೆಲೆದ್ದು ಇರ್ತದೆ ಅದನ್ನ ತಗೊಂಡು ಬಂದು ಕೊಡ್ತಾರೆ, ಹಾಕ್ತಾರೆ. ಅಲ್ಲಿ ವರ್ಷನ್ ನೋಡಲ್ಲ, ಅವ್ರು ಎಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅದನ್ನ ತಗೊಂಡು ಬಂದು ಕೊಟ್ಟು ಬಿಡ್ತಾರೆ. ಅದು ಸಪೋರ್ಟ್ ಆಗಲ್ಲ. ನಾನು ತುಂಬಾ ಜನ ನೋಡಿದ್ದೇನೆ, ಬಂದು ಕಡಿಮೆ ಕೇಳ್ತಾರೆ, ಅದನ್ನು ಹೈ ರೇಂಜ್ಗೆ ಮಾರೋದು ಆ ತರ ಎಲ್ಲ ತುಂಬಾ ಇದೆ. ಅವ್ರು ಯಾವತ್ತೂ ಇದನ್ನೆಲ್ಲ ನೋಡಲ್ಲ. ಅದರಲ್ಲಿ ARC ಸಪೋರ್ಟ್ ಆಗುತ್ತೆ. ಕೆಲವರೇ ಸೌಂಡ್ ಬಾರ್ ತಗೊಂಡು ಹೋಗ್ತಾರೆ, ಅವರಿಗೆ HDMI ಕಾರ್ಡ್ ಆಗತ್ತೆ 3 ಮೀಟರ್ ಲೆನ್ಸ್ ಸಾಕಾಗಲ್ಲ. ಆಗ ಏನ್ ಮಾಡ್ತಾರೆ, ಇವರು ಕಡಿಮೆ ಬೆಲೆ ತಗೊಂಡೋಗಿ ಕೊಟ್ಟು ಬಿಡ್ತಾರೆ. ಅದನ್ನ ವರ್ಷನ್ ನೋಡುದಿಲ್ಲ, ಎಲ್ಲಿ ಚೀಪ್ ಸಿಗ್ತದೆ ಅಂತ ತಗೊಂಡೋಗಿ ಕೊಡ್ತಾರೆ ಅವರು. ಯಾವ್ದಾದ್ರಲ್ಲಿ ARC ಸಪೋರ್ಟ್ ಆಗುತ್ತಾ ಅಂತದ್ದು ಏನು ನೋಡಲ್ಲ. ಹಾಗೆ ನೀವು ಯಾವುದೇ ಒಂದು ಐಟಮ್ ತಗೊಳ್ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ ಫಸ್ಟ್. ಅದರಲ್ಲಿ ARC ಬರ್ದಿದೆಯಾ. ಈಗ ನಿಮ್ಗೆ ಸೌಂಡ್ ಬಾರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ARC ಇರ್ಲೇಬೇಕು, ಇಲ್ಲ ಸಪೋರ್ಟ್ ಆಗಲ್ಲ ಅದು. ಮತ್ತೆ ಈಗಿನದೆಲ್ಲ 2.1 ವರ್ಷನ್ ಅಲ್ಲೇ ಬರ್ತದೆ, ಎಲ್ಲ HDMI ಕಾರ್ಡ್. ಹಾಗಾಗಿ ನಿಮ್ದು ಓಲ್ಡ್ ಯಾವ್ದು ಚೀಪರ್ ರೇಂಜ್ ಇದೆಲ್ಲ ಇರ್ತದೆ, ಅದು ಯಾವ್ದು ವರ್ಕ್ ಆಗಲ್ಲ. ಅದಕ್ಕೆ ನೀವು ಸ್ವಲ್ಪ ಯಾವುದೇ ಐಟಮ್ ತಗೊಳ್ಳುವಾಗ ನೀವು ಕರೆಕ್ಟ್ ಅದನ್ನು ಓದಿಕೊಂಡು ನಂತರ ತಕೊಳ್ಳಿ. ಥ್ಯಾಂಕ್ ಯು.